ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೆ ತ್ರಯೋಕ್ಷಿತ್ವ ಪ್ರಣರ್ಮಾಮಿ ಮೋರ್ಮಹಂ ರತ್ನಾಕರಂ ದೌತ್ಪದಾಂ ಹಿಮಾಲಯ ಕಿರೀಟಿಣಿಂ ಬ್ರಹ್ಮರಾಜಸ್ಯ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ದಿವ್ಯತ್ರೆಯರಿಗೂ ಗಣ್ಯರಿಗೂ ಇಲ್ಲಿ ನೆರೆದಿರುವಂತಹ ನನ್ನೆಲ್ಲ ಅಕ್ಕ ಅಣ್ಣಂದಿರಿಗೂ ತಮ್ಮ ತಂಗಿಯರಿಗೆ ನನ್ನ ಹಣೆಯಚ್ಚಿ ನಮಸ್ಕರಿಸುತ್ತೇನೆ. ಸ್ನೇಹಿತರೆ, ಭಾರತದ ಇತಿಹಾಸ ಎಂದಿಗೂ ಮುಗಿಯಲಾರದ್ದು. ಅದರಲ್ಲೂ 18ನೇ ಶತಮಾನದಲ್ಲಿ ಭಾರತವು ಸುಲಭಕ್ಕೆ ಆಕ್ರಮಣಗಳಿಗೆ ಒಳಗಾಗುವಂತಹ ದೇಶವಾಗಿರಲೇ ಇಲ್ಲ. ಏಕೆಂದರೆ ಒಂದೆಡೆ ಹಿಮಾಲಯ, ಇನ್ನೊಂದೆಡೆ ಸಮುದ್ರ ಸಾಗರಗಳು, ಇನ್ನೊಂದೆಡೆ ಉದ್ದಕ್ಕೂ ಘನವಾದ ಕಾಡುಗಳು ಮತ್ತು ಭಾರತದ ಸೇನೆಯಲ್ಲಿರುವಂತಹ ಮಜಬೂತಾದ ಆನೆಗಳು. ಭಾರತದ ಮೇಲೆ ಮೊದಲ ಆಕ್ರಮಣ ಗ್ರೀಕರದ್ದೇ. ಭಾರತವನ್ನು ಗೆಲ್ಲಲೇಬೇಕು ಎಂಬ ಆಕಾಂಕ್ಷೆಯನ್ನು ಹೊಂದಿಬಂದಂತಹ ಅಲೆಕ್ಸಾಂಡರ್ ಭಾರತದ ಶಕ್ತಿಯನ್ನು ನೋಡಿ ಭಾರತದ ಗಡಿಯನ್ನಷ್ಟೇ ಮುಟ್ಟಿ ಮರಳಿದನಂತೆ. ನಂತರ ನೋಡುವಂತಹ ಮನೆತನ ಯಾವುದೆಂದರೆ ಮೌರ್ಯರದ್ದು. ಈ ಆಚಾರ್ಯ ಚಾಣಕ್ಯ ಮಗಧದ ಧನವಂತನ ದುರಾಡಳಿತವನ್ನು ವಿರೋಧಿಸುತ್ತಾ ಸಾಮಾನ್ಯ ವ್ಯಕ್ತಿಯಾಗಿದ್ದಂತಹ ಚಂದ್ರಗುಪ್ತ ಮೌರ್ಯನನ್ನು ರಾಜನನ್ನಾಗಿ ಕೂರಿಸಿದ ಕ್ಷಣವಿದೆಯಲ್ಲ, ಅದು ಭಾರತದ ಸುವರ್ಣಯುಗವೇ ಸರಿ. ಅಶೋಕನು ಕೂಡ ಇದೇ ರಾಜಮನೆತನದ ರಾಜ. ಏಕೆಂದರೆ ಅಶೋಕನು ಕಳಿಂಗ ಯುದ್ಧದ ನಂತರ ವಿಮುಖನಾಗಿ ಬೌದ್ಧ ಧರ್ಮವನ್ನು ಪ್ರತಿಪಾದಿಸಿದಂತೆ. ಯಾವ ಆಚಾರ್ಯನ ಚಾಣಕ್ಯನ ಕಾಲದಲ್ಲಿ ಮೊಳಗುತ್ತಿದ್ದಂತಹ ಯಜ್ಞಯಾಗಗಳು ಇವನ ಕಾಲದಲ್ಲಿ ಬುದ್ಧಂ ಶರಣಂ ಗಚ್ಛಾಮಿಯಾಗಿ ಮಾರ್ಪಾಡಾದವು. ನಂತರ ನೋಡುವಂತಹ ಎರಡನೇ ಮನೆತನ ಗುಪ್ತರದ್ದು. ಈ ಗುಪ್ತರ ಆಡಳಿತ ವರ್ಣರಿಂದ ವೈಶ್ಯರು ಕಟ್ಟಿದಂತಹ ಈ ನಾಡನ್ನು ಜಗತ್ತಿನ ಅನೇಕ ಇತಿಹಾಸಕಾರರಿಂದ ಬರೆಯಲ್ಪಟ್ಟಿದೆ. 1ನೇ 2ನೇ ಚಂದ್ರಗುಪ್ತ, ಸಮುದ್ರಗುಪ್ತ ಮೌರ್ಯರಂತರೂ ಭಾರತದ ಸುವರ್ಣಯುಗಕ್ಕೆ 2ನೇ ಮೆಟ್ಟಿಲನ್ನು ಹಾಕಿದರಂತೆ. ಆದರೆ ಭಾರತದ ಕತ್ತಲ ಯುಗ, ಶೋಷಣೆ ಯುಗ, ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರದ ಯುಗ, ದಾಸ್ಯ ಪರ್ವದ ಮಹಾಯುಗ, ಮಹಮ್ಮದ್ ಗೋರಿ ಖಿಲ್ಜಿಯವರು ನಡೆಸಿದಂತಹ ದುರಾಡಳಿತದ ಯುಗ. ಮಹಮ್ಮದ್ ಗೋರಿಯು ತನ್ನ ಸೈನ್ಯದಲ್ಲಿರುವಂತಹ 1,00,000 ಜನ ಸೈನಿಕರಲ್ಲಿ ಮುಸಲ್ಮಾನ್ ಸೈನಿಕರು ತನ್ನ ನಡವಳಿಕೆಯನ್ನು ನೋಡಿ ನಕ್ಕರೆಂದು ಕೆಲವರೇ ನಕ್ಕರೆಂದು ಅಷ್ಟು ಜನರ ತಲೆಯನ್ನು ಕಡಿದು ರಾಶಿ ಭೇದಿಸಿದಂತೆ. ಅಂತಹ ಕ್ರೂರಿ ಈ ಮಹಮ್ಮದ್ ಗೋರಿ. ಮತ್ತು ಭಾರತ ಮತ್ತೆ ಪುಟಿದೇಳಿತು. ಸಮರ್ಥ ರಾಮದಾಸರ ಮಾರ್ಗದರ್ಶನದಲ್ಲಿ ದೇವಿ ಭವಾನಿ ಕೊಟ್ಟಂತಹ ತಲ್ವಾರ್ನಿಂದ ಸಿಡಿದೆದ್ದ ಶಿವಾಜಿ. ಇವನ ಆರ್ಭಟ ಹೇಗಿತ್ತೆಂದರೆ ಮೊಘಲ್ ದೊರೆಗಳು ಒಂದು ಕ್ಷಣ ತತ್ತರಿಸಿ ಹೋದರು. ಇವನ ನಂತರ ಬಂದಂತಹ ರಾಜ ಯಾರೆಂದರೆ ಬಾಜಿರಾವ್ ಪೇಶ್ವೆ. ಈ ಬಾಜಿರಾವ್ ಪೇಶ್ವೆ ತಾನು ಮಾಡಿದ 40ಕ್ಕೂ ಹೆಚ್ಚು ಯುದ್ಧಗಳಲ್ಲಿ ಒಂದರಲ್ಲೂ ಸೋಲನ್ನು ಕಾಣಲಿಲ್ಲವಂತೆ. ಆಗಿನ ಭಾರತ ಒಂದೆಡೆ ಆದರೆ ಈಗಿನ ಭಾರತ 5ನೇ ದೊಡ್ಡ ಆರ್ಥಿಕ ವ್ಯವಸ್ಥೆ ಹೊಂದಿರುವಂತಹ ಭಾರತವಾಗಿದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ 3ನೇ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶವಾಗ್ತೇವೆ. ಒಂದು ಕಾಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಅಮಧುರಾಷ್ಟ್ರವಾಗಿದ್ದಂತಹ ನಾವು ಇಂದು ಇಲ್ಲೇ ತಯಾರಿಸಿದ ಶಸ್ತ್ರಗಳನ್ನು ರಫ್ತು ಮಾಡುವಷ್ಟರ ಮಟ್ಟಿಗೆ ಬೆಳೆದಿದ್ದೇವೆ. ಅಷ್ಟೇ ಅಲ್ಲದೆ ಮಹಾಮಾರಿ ಕೊರೋನಾ ಎಂಬ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದು ಅನೇಕ ಬಡ ರಾಷ್ಟ್ರಗಳಿಗೆ ಲಸಿಕೆಯನ್ನು ಪೂರೈಸಿದ್ದೇವೆ. ನಮ್ಮ ಭಾರತದ ಸೈನ್ಯದಲ್ಲಿರುವಂತಹ ಸೈನಿಕರ ಚಾಣಾಕ್ಯತೆ ಹೇಗಿದೆ ಎಂದರೆ, ಭಾರತೀಯರು ಇತರೆ ರಾಷ್ಟ್ರಗಳಲ್ಲಿ ಯಾವುದೇ ಸಂಕಟದಲ್ಲಿದ್ದರೂ ಅವರನ್ನು ಮತ್ತು ಇತರೆ ರಾಷ್ಟ್ರದವರನ್ನು ಕೂದಲು ಕೊಂಕದ ಹಾಗೆ ತರುವಂತಹ ಶಕ್ತಿಯನ್ನು ನಮ್ಮ ಭಾರತದ ಸೈನ್ಯ ಹೊಂದಿದೆ. ಹೀಗೆ ನಮ್ಮ ಭಾರತ ಇಡೀ ವಿಶ್ವದ ಮುಂದೆ ವಿಶ್ವಗುರು ಭಾರತವಾಗಿ ಹೊರಹೊಮ್ಮಲಿ ಅಂತ ಭಾರತಾಂಬೆಯಲ್ಲಿ ಬೇಡ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮಸ್ಕಾರ.